ಬನ್ನಿ ಸರ್. ಎಸ್ ಎಲ್ ಭೈರಪ್ಪನವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ದಾರೆ. ಇನ್ನಾದ್ಮೇಲೆ ಮಧ್ಯಾಹ್ನ ಮೈಸೂರಿಗೆ ಕಲಾಮಂದಿರದಲ್ಲಿ ಅಲ್ಲಿಯ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ. ರಾತ್ರಿ ಮತ್ತೆ ಇವರ ಮೃತದೇಹವನ್ನು ಯಾವ್ದಾದ್ರು ಹಾಸ್ಪಿಟ್ಲಲ್ಲಿ ಮಾರ್ಚರಲ್ಲಿ ಇಟ್ಟು ಬೆಳಗ್ಗೆ ಮನೆ ಹತ್ರ ತೆಗೆದುಕೊಂಡೋಗಿ ಮನೆ ಹಿಂದಿಗೆ ಒಂದು ಅರ್ಧ ಗಂಟೆ ಕಾಲದಲ್ಲಿ ಅಲ್ಲಿಯ ಸಾಂಪ್ರದಾಯಿಕದ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಹರಿಶ್ಚಂದ್ರ ಘಾಟ್ ಏನು ಮೈಸೂರಿನಲ್ಲಿದೆ ಅಲ್ಲಿ ಮಿಕ್ಕಿದೆಲ್ಲ ಗೌರವ ಸಮರ್ಪಣೆ ಮತ್ತು ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಅದಕ್ಕೆ ಬೇಕಾದಂತೆ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದ ನೆರವಿನಲ್ಲಿ ಮಾಡುತ್ತೆ. ಬನ್ನಿ ಸರ್. ಎಸ್ ಎಲ್ ಭೈರಪ್ಪನವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ದಾರೆ. ಇನ್ನಾದ್ಮೇಲೆ ಮಧ್ಯಾಹ್ನ ಮೈಸೂರಿಗೆ ಕಲಾಮಂದಿರದಲ್ಲಿ ಅಲ್ಲಿಯ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ. ರಾತ್ರಿ ಮತ್ತೆ ಇವರ ಮೃತದೇಹವನ್ನು ಯಾವ್ದಾದ್ರು ಹಾಸ್ಪಿಟ್ಲಲ್ಲಿ ಮಾರ್ಚರಲ್ಲಿ ಇಟ್ಟು ಬೆಳಗ್ಗೆ ಮನೆ ಹತ್ರ ತೆಗೆದುಕೊಂಡೋಗಿ ಮನೆ ಹಿಂದಿಗೆ ಒಂದು ಅರ್ಧ ಗಂಟೆ ಕಾಲದಲ್ಲಿ ಅಲ್ಲಿಯ ಸಾಂಪ್ರದಾಯಿಕದ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಹರಿಶ್ಚಂದ್ರ ಘಾಟ್ ಏನು ಮೈಸೂರಿನಲ್ಲಿದೆ ಅಲ್ಲಿ ಮಿಕ್ಕಿದೆಲ್ಲ ಗೌರವ ಸಮರ್ಪಣೆ ಮತ್ತು ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಅದಕ್ಕೆ ಬೇಕಾದಂತೆ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದ ನೆರವಿನಲ್ಲಿ ಮಾಡುತ್ತೆ. ಬನ್ನಿ ಸರ್. ಎಸ್ ಎಲ್ ಭೈರಪ್ಪನವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ದಾರೆ. ಇನ್ನಾದ್ಮೇಲೆ ಮಧ್ಯಾಹ್ನ ಮೈಸೂರಿಗೆ ಕಲಾಮಂದಿರದಲ್ಲಿ ಅಲ್ಲಿಯ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ. ರಾತ್ರಿ ಮತ್ತೆ ಇವರ ಮೃತದೇಹವನ್ನು ಯಾವ್ದಾದ್ರು ಹಾಸ್ಪಿಟ್ಲಲ್ಲಿ ಮಾರ್ಚರಲ್ಲಿ ಇಟ್ಟು ಬೆಳಗ್ಗೆ ಮನೆ ಹತ್ರ ತೆಗೆದುಕೊಂಡೋಗಿ ಮನೆ ಹಿಂದಿಗೆ ಒಂದು ಅರ್ಧ ಗಂಟೆ ಕಾಲದಲ್ಲಿ ಅಲ್ಲಿಯ ಸಾಂಪ್ರದಾಯಿಕದ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಹರಿಶ್ಚಂದ್ರ ಘಾಟ್ ಏನು ಮೈಸೂರಿನಲ್ಲಿದೆ ಅಲ್ಲಿ ಮಿಕ್ಕಿದೆಲ್ಲ ಗೌರವ ಸಮರ್ಪಣೆ ಮತ್ತು ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಅದಕ್ಕೆ ಬೇಕಾದಂತೆ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದ ನೆರವಿನಲ್ಲಿ ಮಾಡುತ್ತೆ. ಬನ್ನಿ ಸರ್. ಎಸ್ ಎಲ್ ಭೈರಪ್ಪನವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ದಾರೆ. ಇನ್ನಾದ್ಮೇಲೆ ಮಧ್ಯಾಹ್ನ ಮೈಸೂರಿಗೆ ಕಲಾಮಂದಿರದಲ್ಲಿ ಅಲ್ಲಿಯ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ. ರಾತ್ರಿ ಮತ್ತೆ ಇವರ ಮೃತದೇಹವನ್ನು ಯಾವ್ದಾದ್ರು ಹಾಸ್ಪಿಟ್ಲಲ್ಲಿ ಮಾರ್ಚರಲ್ಲಿ ಇಟ್ಟು ಬೆಳಗ್ಗೆ ಮನೆ ಹತ್ರ ತೆಗೆದುಕೊಂಡೋಗಿ ಮನೆ ಹಿಂದಿಗೆ ಒಂದು ಅರ್ಧ ಗಂಟೆ ಕಾಲದಲ್ಲಿ ಅಲ್ಲಿಯ ಸಾಂಪ್ರದಾಯಿಕದ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಹರಿಶ್ಚಂದ್ರ ಘಾಟ್ ಏನು ಮೈಸೂರಿನಲ್ಲಿದೆ ಅಲ್ಲಿ ಮಿಕ್ಕಿದೆಲ್ಲ ಗೌರವ ಸಮರ್ಪಣೆ ಮತ್ತು ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಅದಕ್ಕೆ ಬೇಕಾದಂತೆ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದ ನೆರವಿನಲ್ಲಿ ಮಾಡುತ್ತೆ.